ಕಟ್ಟ ಸುಬ್ರಹ್ಮಣ್ಯ ನಾಡೀಜಿ, ಎಂ ಡಿ ಲಕ್ಷ್ಮೀನಾರಾಯಣ ಸಂಪಂಗಿಯವರು 4 ಜನ ನಮ್ಮ ರಾಜ್ಯದ ಉಸ್ತುವಾರಿಗಳು, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಅಗರ್ವಾಲ್ ಸಾಹೇಬ್ರನ್ನ ಭೇಟಿ ಮಾಡಿದ್ವಿ. ಭೇಟಿ ಮಾಡಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ರಾಜ್ಯದಲ್ಲಿ ಕಾಂಗ್ರೆಸ್ಸು ಸರ್ಕಾರ ಕಳೆದ 2 ವರ್ಷ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲವಾಗಿದೆ. ಮೂಢ ವಾಲ್ಮೀಕಿ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಮತ್ತು ಬಾಣಂತಿಯರ ಸಾವು, 111 ಜನ ನವಜಾತ ಶಿಶುಗಳ ಸಾವಾಗಿದೆ. ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ವಕ್ಫ್ಗೆ ಈಗಾಗಲೇ 3 ತಂಡಗಳು ಅಧಿಕೃತ ಪ್ರವಾಸ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಬಹುಶಃ ನಾವೆಲ್ಲ ಪಾಲ್ಗೊಂಡಿದ್ವಿ. ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಜಿಲ್ಲೆಗಳಲ್ಲಿ ಅದ್ಭುತವಾದ ಜನರ ಸ್ಪಂದನೆ ಇದೆ ಮತ್ತು ಪಕ್ಷವನ್ನು ಕಟ್ತಕ್ಕಂಥ ಕೆಲಸವನ್ನು ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ಮಾಡಿ ಪ್ರವಾಸ ಮಾಡ್ತಾಯಿದ್ವಿ. ಚೆನ್ನಾಗಿದೆ ಅಂತ ಹೇಳಿದ್ವಿ. ರಾಜ್ಯದ ರಾಜಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ, ಟೇಕಪ್ ಆಗಿಲ್ಲ. ನಮ್ಮ ಅಗರ್ವಾಲ್ ಸಾಹೇಬರಿಗೆ, ರಾಧಾ ಮೋಹನ್ ಸಿಂಗ್ ಅಗರ್ವಾಲ್ರವರಿಗೆ ನಾವು ರಾಜ್ಯದ ಏನಿವತ್ತು ಪ್ರಸ್ತುತ ರಾಜಕಾರಣ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಂಬರುವ ದಿನಗಳಲ್ಲಿ ಕಾರ್ಯಕರ್ತ ಚುನಾವಣೆ ಬರುತ್ತೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಮಹಾನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯತಿ, ಪುರಸಭೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸಾಮಾನ್ಯ ಕಾರ್ಯಕರ್ತರಾಗಿ ನಾವು ಪಕ್ಷದ ಜೊತೆಗಿರ್ತೀವಿ ಮತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೆ ನಮ್ಮ ಸಂಪೂರ್ಣವಾದ ಸಮಯವನ್ನು ನಾವೆಲ್ಲ ಕೊಡ್ತೀವಿ ಅಂತೇಳಿ ಚರ್ಚೆ ಮಾಡಿದ್ದೀವಿ. ಈ ಚರ್ಚೆಗೆ ಪೂರಕವಾಗಿ ಅಗರ್ವಾಲ್ ಸಾಹೇಬರು ಸಹ ಸ್ಪಂದನೆ ಮಾಡಿದ್ದಾರೆ. ಹಾಗಾಗಿ ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಕೆಲವು ಗೊಂದಲಗಳಿದೆ ಅದನ್ನು ಚರ್ಚೆ ಮಾಡಿದ್ದೀವಿ. ಧನ್ಯವಾದಗಳು. ಕಟ್ಟ ಸಾಹೇಬರು ಮಾತಾಡ್ತಾರೆ. ನೋಡೋಣ, 4 ಗೋಡೆ ಮಧ್ಯೆ ನಮ್ಮ ಭಾವನೆಗಳಲ್ಲ, ಈ ರಾಜ್ಯದ ಕಾರ್ಯಕರ್ತರ, ಮುಖಂಡರ ಮತ್ತು ಪ್ರಜ್ಞಾವಂತ ಮತದಾರರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ವಿಜಯೇಂದ್ರ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಸಂಘಟನೆ ಮಾಡ್ತಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಯಾರು ಏನು ಬೇಕಾದ ಹೇಳಿ ಪಕ್ಷವನ್ನು ಕಟ್ಟಿದ್ದವ್ರೆ, ಬೆಳೆಸಿದ್ದವ್ರೆ. ಅವ್ರ ಜೊತೆಗೆ ಅನಂತಕುಮಾರ್ ಇದ್ದರು. ಬಹುಶಃ ನಾವು ಹಿರಿಯರು ನೆನಪಾಡ್ಕೊಳ್ಬೇಕು. ದಿವಂಗತ ಮಲ್ಲಿಕಾರ್ಜುನರು, VS ಆಚಾರ್ಯರು, ರಾಮಚಂದ್ರೇಗೌಡರು ಮತ್ತು ಡಾಕ್ಟರ್ ತಂಗಾವ್ರವರು, ಕರಂಬಳ್ಳಿ ಸಂಜೀವ್ ಶೆಟ್ಟರು, DS ಶಂಕರಮೂರ್ತಿಯವರು, BV ಶಿವಪ್ಪನವರು, ಅವೆಲ್ಲ ಹಿರಿಯರು. ಅವರ ಯಡಿಯೂರಪ್ಪ ಜೂನಿಯರ್ ಅಂತ ನೋಡಲಿಲ್ಲ. ಯಡಿಯೂರಪ್ಪನವರು 45 ವರ್ಷ ವಯಸ್ಸಾಗಿತ್ತು. ಅವರ ಶ್ರಮ, ಅವರ ಸಂಪೂರ್ಣ ಶಕ್ತಿಯನ್ನು ದಾರಿ ಎರೆದರು. ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟೋದಕ್ಕೆ ಅವರು ಸಂಪೂರ್ಣ ಸಹಕಾರ ಕೊಟ್ಟರು. ವಿಜಯೇಂದ್ರ ಅವರ ವಯಸ್ಸು ಮುಖ್ಯ ಅಲ್ಲ, ಅನುಭವ ಮುಖ್ಯ. ಸಾಮರ್ಥ್ಯ ಇದೆ, ಪಕ್ಷವನ್ನು ಕಟ್ತಾರೆ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಮತ್ತು ರಾಜ್ಯದ ಉದ್ದಕ್ಕೆ ಸನ್ಮಾನ್ಯ ವಿಜಯೇಂದ್ರ ಅವರು ಕಾರ್ಯಕರ್ತರ, ಮುಖಂಡರ ಭಾವನೆಗಳನ್ನು ನಾವು ನಮ್ಮ ಏನು ರಾಜ್ಯದಲ್ಲಿ ಗೊಂದಲ ಮೂಡಿಸ್ತಾರೆ, ಅವ್ರ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ, ಗೊಂದಲ ಮೂಡಿಸ್ತಿದ್ದಾರೆ. ಅವರಿರೋದು 5-6 ಜನ. ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಧನ್ಯವಾದಗಳು. ಉಳಿದಂಥ ವಿಷಯ ನಮ್ಮ ಕಟ್ಟ ಸಾಹೇಬರು ಮಾತಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.